ಹಲೋ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ ವೆರಿ ಇಂಪಾರ್ಟೆಂಟ್ ಡೆರಿವೇಶನ್ ಆದಂಥ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್ ಇಟ್ಸ್ ಈಕ್ವೇಟೋರಿಯಲ್ ಪ್ಲೇನ್ ಅನ್ನು ಡೆರೈವ್ ಮಾಡ್ತಿದ್ದೇನೆ. ಡೆರಿವೇಶನು ವೆರಿ ಸಿಂಪಲ್ ಇದೆ. ಇಲ್ಲಿ ಕೇವಲ ಒಂದು 5 ಮಾರ್ಕ್ಸ್ ನೀವು 5 ಮಿನಿಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ 5 ಮಾರ್ಕ್ಸ್ ಅದು ಈಸಿಯಾಗಿ ತಗೋಬೋದು. ಆ 5 ಮಿನಿಟ್ ಯಾವ ರೀತಿ ಮತ್ತು ಹೆಂಗೆ ಸ್ಟೆಪ್ ಫಾರ್ವರ್ಡ್ ಮಾಡಬೇಕು ಮತ್ತು ಯಾವ ರೀತಿ ಡಯಾಗ್ರಾಮ್ಸ್ ಹಾಕಬೇಕು, ಫಾರ್ಮುಲಾಸ್ ಬರಬೇಕು, ದೆನ್ ಡಿಸ್ಕ್ರಿಪ್ಷನ್ ಬರಬೇಕು, ಅದನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ನಾವು ಎಲೆಕ್ಟ್ರಿಕ್ ಡೈಪೋಲ್ ಡಯಾಗ್ರಾಮ್ ಅನ್ನು ಹಾಕಬೇಕು. ಸೊ ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್, ಸೊ ಇಟ್ ಇಸ್ ಅ ಪಾಸಿಟಿವ್ ಕ್ಯೂ ಚಾರ್ಜ್, ನೆಗೆಟಿವ್ ಕ್ಯೂ ಚಾರ್ಜ್ separated by a distance of 2a. So ಇದು ಸೆಂಟರ್ ಆಫ್ ದ ಡೈಪೋಲ್. ಈ ಕಡೆ a, ಈ ಕಡೆ a. So dipole moment direction ಇಲ್ಲಿ p vector is a direction of the dipole moment. So now we choose a one point. One point ಅನ್ನು ತಗೋಬೇಕು. ಎಲ್ಲಿ ತಗೋಬೇಕು ಅದನ್ನು? Equatorial plane ಅಲ್ಲಿ. So that point I will take at a distance of how much distance? At r distance from the center of the dipole. Center of dipole ಇಂದ r distance. So ಈ ಪಾಯಿಂಟ್ p ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್. ಸೊ ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಅವೇ ಫ್ರಮ್ ದ ಚಾರ್ಜ್. ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್. ಆದ್ರೆ ಇಲ್ಲಿ ಹೆಚ್ಚಿಗೆ ನೀವು ರಾಂಗ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಇಟ್ಟಂತ ಸ್ಕೇಲ್ ಅನ್ನು ಡೈರೆಕ್ಟ್ ಆಗಿ ನೇರವಾಗಿ ಹಾಕೊಂಡ್ಬಿಡ್ಬೇಕು. ಒಂದ್ ವೇಳೆ ಇಲ್ಲಿ ಕ್ರಾಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಬಿಕಾಸ್ ದ ಫೀಲ್ಡ್ ಈಸ್ ರೇಡಿಯಲಿ ಔಟ್ವರ್ಡ್ ಇದೆ. ಇಲ್ಲಿ ನೇರವಾಗಿ ಹಾಕಬೇಕು. ದ ನೆಕ್ಸ್ಟ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ದ ಫೀಲ್ಡ್ ಈಸ್ ಟುವರ್ಡ್ಸ್ ದ ಚಾರ್ಜ್. ಸೊ ಈ ಕಡೆ ಇದು ನೆಗೆಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್. ಅಂಡ್ ನೌ ಬೈ ದ ವೆಕ್ಟರ್ಸ್ ಲಾ ಆಫ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಇಂದ ಇವೆರಡರಿಂದ ನೆಟ್ ಫೀಲ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ದಿಸ್ ನೆಟ್ ಫೀಲ್ಡ್ ದಿಸ್ ಈಸ್ ಪ್ಯಾರಲಲ್ ಟು ದಿಸ್ ಆಕ್ಸಿಸ್. ಸೊ ಇಟ್ ಇಸ್ ಅ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ವಿಚ್ ಮೇಕ್ಸ್ ಎನ್ ಆಂಗಲ್ ಥೀಟಾ. ಇಲ್ಲಿ ಕೂಡ ಇದು ಥೀಟಾ ಆಗುತ್ತೆ. ಸೊ ಹಿಯರ್ ಆಲ್ಸೋ ಥೀಟಾ, ಹಿಯರ್ ಆಲ್ಸೋ ಥೀಟಾ. ಓಕೆ, then ಇದು a r ಆದಾಗ so this value r square plus a square to the power 1/2 by the Pythagoras relation ಇಂದ ನಾವು ಡೈರೆಕ್ಟ್ ಆಗಿ ಬರ್ಕೊಂಡ್ರು ನಡೆಯುತ್ತೆ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಪಾರ್ಟ್ ನಲ್ಲಿ ಸೇಮ್ ಕನ್ಸಿಡರ್ ಬದ್ನಾಗೆ ಸೊ p is equal to 2a into q into p cap. So this is known as an electric dipole moment. Then 2a is the length of dipole and q is the magnitude of charge and p cap is an unit vector which shows the direction from negative charge to positive, negative ಇಂದ positive. ಇಷ್ಟು ಡಿಸ್ಕ್ರಿಪ್ಷನ್ ಬರೆದ್ರೆ ಸಾಕು, ಡಯಾಗ್ರಾಮ್ ಹಾಕಿದ್ರೆ ನಿಮ್ಗೆ 1 ಮಾರ್ಕ್ಸ್ ಅಲೌಟ್ ಆಗುತ್ತೆ. ದೆನ್ ಇಲ್ಲಿ ಇಂಪಾರ್ಟೆಂಟ್ ನಮ್ಗೆ ಇನ್ನೊಂದು ಕಾಸ್ ಥೀಟಾ ಬೇಕಾಗುತ್ತೆ ನೆಕ್ಸ್ಟ್. ಅದಕ್ಕೆ ಇಲ್ಲೇ ನೀವು ಡಯಾಗ್ರಾಮ್ ಬಲ್ಲೇ ಕೆಳಗಡೆ ಕಾಸ್ ಥೀಟಾ ವ್ಯಾಲ್ಯೂ ಬರ್ಕೊಂಡ್ರು ಸಾಕು. ಕಾಸ್ ಥೀಟಾ ಇಸ್ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ದಟ್ ವ್ಯಾಲ್ಯೂ ಇಸ್ a by r square plus a square to the power 1/2. So ಇಷ್ಟು ಸಾಕು ನಮಗೆ. ನಾವು ಕಮ್ ಟು ದ ಪಾಯಿಂಟ್ ಆಫ್ ಕ್ಯಾಲ್ಕುಲೇಷನ್ ಆರ್ ಸೊ ದಿಸ್ ರೈಟಿಂಗ್ ಕ್ಯಾಲ್ಕುಲೇಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಾವು ದ ಎಲೆಕ್ಟ್ರಿಕ್ ಫೀಲ್ಡ್ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಎಲೆಕ್ಟ್ರಿಕ್ ಫೀಲ್ಡ್ at p point ಡ್ಯೂ ಟು ಬೋತ್ ದ ಚಾರ್ಜಸ್. ಡ್ಯೂ ಟು ವಾಟ್ ಚಾರ್ಜಸ್ ಯಾವ ಇದೆ ಇಲ್ಲಿ? ಪ್ಲಸ್ q ಅಂಡ್ ಮೈನಸ್ q. ಸೊ ದಿಸ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬರೀಬೇಕಷ್ಟೇ. So electric field, this magnitude equal to, so same formula 1/4 pi epsilon naught. So this charge is q by distance square. Distance in square root hogi just r square plus a square anta agutte. And next this is due to plus q charge. And electric field due to minus q charge kuda ashte, it is 1/4 pi epsilon naught. It is q divided by r square plus a square ಅಂತ ಇಷ್ಟು ಬರೆದ್ರೆ ಸಾಕು. ಸೊ ಇಲ್ಲಿ ಡೈರೆಕ್ಷನ್ಸ್ ಆರ್, ಸೊ ಡೈರೆಕ್ಷನ್ಸ್ ಆರ್ ಶೋನ್ ಇನ್ ಫಿಗರ್. ಸೊ ಡೈರೆಕ್ಷನ್ಸ್ ಆರ್ ಶೋನ್ ಇನ್ ಫಿಗರ್ ಅಂತ ಬರೆದ್ರೆ ಸಾಕು. ಯಾಕಂದ್ರೆ ಡಯಾಗ್ರಾಮ್ ನಲ್ಲಿ ನಾವು ಡೈರೆಕ್ಷನ್ಸ್ ಪಾಸಿಟಿವ್ ನಿಂದ ನೆಗೆಟಿವ್ ನಿಂದ ಎರಡು ಕಡೆ ತೋರಿಸಬೇಕಿದ್ದೆವು. ಇಲ್ಲೇ ನೆಸೆಸರಿ ಇದೆ. ಸೊ 1 ಮಾರ್ಕ್ಸ್ ಇಲ್ಲೇ, 1 ಮಾರ್ಕ್ಸ್ ಇಲ್ಲಿ, ಟೋಟಲ್ ನಿಮಗೆ 2 ಮಾರ್ಕ್ಸ್ ಆಗುತ್ತೆ. ಈ ಟೋಟಲ್ ಫೀಲ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೋಟಲ್ ಫೀಲ್ಡ್ ಡ್ಯೂ ಟು ಪ್ಲಸ್ ಅಂಡ್ ಮೈನಸ್ ಚಾರ್ಜ್. ಸೊ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್. So total electric field E vector or electric field equal to, ಇಲ್ಲಿ ನೋಡಿ, so it is electric field due to plus charge plus electric field due to minus charge. So into cos theta, and as the electric field is net electric field is opposite to the dipole moment, so that's why minus p cap ಅಂತ ಬರೆದ್ರೆ ಸಾಕು.
ಕಾಸ್ ಫಂಕ್ಷನ್ಸ್ ಯಾಕಾಗುತ್ತೆ ಅಂದ್ರೆ ಓನ್ಲಿ ಹಾರಿಜೆಂಟಲ್ ಕಾಂಪೊನೆಂಟ್, ವರ್ಟಿಕಲ್ ಕಾಂಪೊನೆಂಟ್ ಆಫ್ ಫೀಲ್ಡ್ ಈ ಕಾಸ್ ಥೀಟಾ ಮೈನಸ್ ಈ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಬೇಕಾದ್ರೆ ಇಲ್ಲಿ ನೀವು ರೀಸನ್ ಕೂಡ ಬರೀಬಹುದು. ಸೊ ವರ್ಟಿಕಲ್ ಕಾಂಪೊನೆಂಟ್ ಆಫ್ ದ ಫೀಲ್ಡ್ ಇಸ್ ಕ್ಯಾನ್ಸಲ್ ಟು ಈಚ್ ಅದರ್. ಸೊ 1 marks, then 1, ಇಲ್ಲಿ ಕೂಡ 1, ಟೋಟಲಿ 3 marks. ಬಟ್ ಕೇರ್ ಶುಡ್ ಬಿ ಟೇಕನ್ ಫಾರ್ ರೈಟಿಂಗ್ ದ ಟೋಟಲ್ ಫೀಲ್ಡ್. ಇಲ್ಲಿ ನೀವು ಕೇರ್ ತಗೊಂಡು ಬರೀಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಪ್ಲಸ್ ಚಾರ್ಜ್ ಮೈನಸ್ ಚಾರ್ಜ್ ಇಂಟು ಕಾಸ್ ಥೀಟಾ, ಯಾಕಂದ್ರೆ ಹಾರಿಜೆಂಟಲ್ ಕಾಂಪೊನೆಂಟ್ ಬರೀಲೇಬೇಕು. ಹಾರಿಜೆಂಟಲ್ ಕಾಂಪೊನೆಂಟ್ ಆಫ್ ಫೀಲ್ಡ್ ಇಂಟು ಮೈನಸ್ ಪಿ ಕ್ಯಾಪ್. ಯಾಕೆ ಮೈನಸ್ ಪಿ ಕ್ಯಾಪ್ ಆವಾಗಲೇ ಹೇಳಿದ್ದೀನಿ ನಾನು, ಎಲೆಕ್ಟ್ರಿಕ್ ಫೀಲ್ಡ್ ರೈಟ್ ಸೈಡ್, ಡೈಪೋಲ್ ಮೂಮೆಂಟ್ ಲೆಫ್ಟ್ ಸೈಡ್. ಸೊ ದೆನ್ ದ ಟೋಟಲ್ ಫೀಲ್ಡ್ಸ್ ವಿ ಆಡ್. ಸೊ ಟೋಟಲ್ ಫೀಲ್ಡ್ ಆಡ್ ಮಾಡೋದ್ನಾಗ ಸೊ ಇಲ್ಲಿ ಎರಡು ಸೇಮ್ ಕಾಂಪೊನೆಂಟ್ ಇದೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಬೋತ್ ದ ವ್ಯಾಲ್ಯೂಸ್ ಆರ್ ಸೇಮ್, ದೇರ್ಫೋರ್ ವಿ ರೈಟ್ ಡೈರೆಕ್ಟ್ಲಿ ಟ್ವೈಸ್ ಆಫ್ ದಟ್ ವ್ಯಾಲ್ಯೂ. ಎರಡು ಟೈಮ್ ನಲ್ಲಿ ಬರೀಬಹುದು, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಎರಡು ಸೇಮ್ ಇದೆ. ದೇರ್ಫೋರ್ ಇಟ್ ಈಸ್ 2q by 4 pi epsilon naught r square plus a square. ಇದು ವ್ಯಾಲ್ಯೂ ಆಫ್ ದಿಸ್ 1 plus 1 2 into cos theta. Cos theta is the value already find out ಮಾಡಿದೆವು. Cos theta is nothing but a by r square plus a square to the power of 1 by 2 into minus p cap. That's all. ಇಲ್ಲಿ ನೋಡಿ, so electric field E equal to, so 2q into a, 2q into a or 2a into q. This we are defined as an electric dipole moment. Just we substitute as an minus p vector by 4 pi epsilon naught. This is power 1 and power 1 by 2. Base same ಇದ್ದಾಗ power ಅನ್ನು ಆಡ್ ಮಾಡಬಹುದು. 1 plus 1 by 2 it is r square plus a square power 3 by 2. ಇಷ್ಟು ಮಾಡಿದ್ರೆ ನಿಮಗೆ 5 marks ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಕೇರ್ಫುಲ್, ಡಯಾಗ್ರಾಮ್ ನಲ್ಲಿ ಡೈರೆಕ್ಷನ್ಸ್ ಕೇರ್ಫುಲ್ ಆಗಿ ಕೊಡಬೇಕು. ಆ ನಂತರ ಮ್ಯಾಗ್ನಿಟ್ಯೂಡ್ ಹೇಳಿದಾಗ ಇಲ್ಲಿ ಡೈರೆಕ್ಷನ್ಸ್ ನಾವು ಬರೆಯೋದು ನೆಸೆಸರಿ ಇಲ್ಲ, ಜಸ್ಟ್ ಡಯಾಗ್ರಾಮ್ ಅಲ್ಲಿ ತೋರಿಸಿದಂತ ಡೈರೆಕ್ಷನ್ಸ್ ಆರ್ ಶೋನ್ ಇನ್ ಫಿಗರ್ ಅಂತ ತೋರಿಸಿದ್ರೆ ಸಾಕು. ಆಮೇಲೆ ಟೋಟಲ್ ಫೀಲ್ಡ್ ಬರೆಯೋದ್ನಲ್ಲಿ ಕಾಸ್ ಥೀಟಾ ಅಂದ್ರೆ ಹಾರಿಜೆಂಟಲ್ ಕಾಂಪೊನೆಂಟ್ಸ್ ಆಡ್ ಅಪ್ ಮಾಡಿದೆವು, ವರ್ಟಿಕಲ್ಸ್ ಆರ್ ಕ್ಯಾನ್ಸಲ್ ಈಚ್ ಅದರ್ ಆರ್ ಇಟ್ ಈಸ್ ನಾಟ್ ನೆಸೆಸರಿ. ಬರ್ದ್ರು ನಡೆಯುತ್ತೆ, ಬರ್ದಿಲ್ಲ ಅಂದ್ರೂ ಕೂಡ ನಡೆಯುತ್ತೆ, ಆದ್ರೆ ಬೆಟರ್ ಬರಿಬಹುದು. ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟನ್ನು ಬರ್ರಿ ನಾವು ಫೈನಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.